ಈ ಕಥೆಯಲ್ಲಿ ನಿಜವಾದ ಬುದ್ಧಿವಂತ ಯಾರು? ಒಂದು ಹುಲಿ ತನ್ನ ಗುಹೆಯಲ್ಲಿ ಕೊನೆ ಉಸಿರು ಎಳೀತಿರುತ್ತೆ. ಅಲ್ಲೇ ಹೋಗ್ತಿರೋಂತಹ ಒಂದು ಪ್ರಾಣಿಗಳನ್ನ ಕರೆದು ಹೇಳುತ್ತೆ, ನನಗೆ ಗೊತ್ತು, ನನ್ನ ಜೀವನದಲ್ಲಿ ನಿಮ್ಮಲ್ಲಿ ಎಷ್ಟೋ ಜನನ ನಾನು ಬೇಟೆ ಆಡಿದ್ದೀನಿ, ನಾನು ಮಾಡಿರೋ ತಪ್ಪು ಈಗ ನನ್ನಲ್ಲಿ ಒಳ್ಳೆತನ ಬಂದಿದೆ, ನಾನು ಹೀಗೆ ಗುಹೆಯಲ್ಲಿ ಕೊನೆ ಉಸಿರು ಎಳೆಯೋದು ಅದು ಒಬ್ಬೊಂಟಿಯಾಗೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಒಂದಷ್ಟು ಜನ ಬಂದು ನನ್ನ ಜೊತೆ ಕೂತ್ಕೊಂತೀರಾ ಅಂತ ಕೇಳಿದಾಗ ಅಲ್ಲೇ ಹೋಗ್ತಿದ್ದಂತಹ ಪ್ರಾಣಿಗಳು ಇದನ್ನು ಕೇಳಿ ಅದಕ್ಕೆ ತುಂಬ ಬೇಜಾರಾಗಿ ಹೋಗಿ ಈ ಹುಲಿ ಪಕ್ಕದಲ್ಲಿ ಕೂತ್ಕೊತವೆ. ಇನ್ನೊಷ್ಟೊತ್ತು ಆದಮೇಲೆ ಇನ್ನೊಂದು ನರಿ ಅಲ್ಲಿಂದ ನಡ್ಕೊಂಡು ಹೋಗ್ತಿರುತ್ತೆ. ಅದಕ್ಕೂ ಹುಲಿ ಕೂಗಂತಹ ಶಬ್ದ ಕೇಳುತ್ತೆ. ಆಗ ಹುಲಿ ಆ ನರಿಗೂ ಹೇಳುತ್ತೆ, ನಾನು ಒಬ್ಬೊಂಟಿಯಾಗಿ ಸಾಯೋದಕ್ಕೆ ಇಷ್ಟ ಇಲ್ಲ, ಬಂದು ನನ್ನ ಜೊತೆಲಿ ಕೂತ್ಕೊಂತೀಯ ಅಂತ. ನರಿಗೂ ತುಂಬ ಬೇಜಾರಾಗುತ್ತೆ. ನರಿ ಇನ್ನೇನು ಗುಹೆ ಒಳಗಡೆಗೆ ಹೋಗಬೇಕು ಅಷ್ಟರಲ್ಲಿ ನರಿ ಒಂದನ್ನು ಅಬ್ಸರ್ವ್ ಮಾಡಿ ಅದರ ಹೆಜ್ಜೆನ ಹಿಂದೆ ಇಡುತ್ತೆ. ಇದನ್ನ ನೋಡಿದಂತಹ ಹುಲಿ ನರಿನ ಕೇಳುತ್ತೆ, ನರಿ ನೀನು ಯಾಕೆ ಹೆಜ್ಜೆ ಹಿಂದೆ ಇಡ್ತಿದ್ಯಾ, ಒಳಗಡೆ ಬಾ, ನನ್ನಲ್ಲಿ ಒಳ್ಳೆತನ ಬಂದಿದೆ, ವಯಸ್ಸಾಗಿದೆ, ನಾನು ನಿನ್ಗೇನು ಮಾಡೋಕ್ಕಾಗೋದಿಲ್ಲ, ಆದ್ರಿಂದ ನನ್ನ ಹತ್ರ ಬಾ ಅಂತ. ಆಗ ಈ ನರಿ ಹುಲಿನ ಕೇಳುತ್ತೆ, ನಿನ್ನ ಗುಹೆ ಒಳಗಡೆ ಬೇರೆ ಪ್ರಾಣಿಗಳು ಬಂದಿರೋಂಥ ಹೆಜ್ಜೆ ಗುರುತಿದೆ, ಆದರೆ ವಾಪಸ್ ಹಿಂದೆ ಬಂದಿರೋಂಥ ಹೆಜ್ಜೆ ಗುರುತಿಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನಿನ್ನಲ್ಲಿ ಎಷ್ಟು ಒಳ್ಳೆತನ ಇದೆ, ನಿನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿ ನರಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತೆ. ಫ್ರೆಂಡ್ಸ್, ನಮ್ಮ ಲೈಫಲ್ಲೂ ಅಷ್ಟೇ ಎಷ್ಟೊಂದು ಜನಕ್ಕೆ ನಾವು ಪಾಪ ಅಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀವಿ, ಆದರೆ ಅವರು ನಿಜವಾಗ್ಲೂ ಆ ಪಾಪ ಅಥವಾ ಆ ಸಿಂಪತಿಗೆ ಅರ್ಹರಾಗಿದ್ರೆ ಮಾತ್ರ ಸಿಂಪತಿ ತೋರಿಸ್ಬೇಕು, ಇಲ್ಲ ಅಂದರೆ ಈ ಹುಲಿ ಥರ ನಮ್ಮನ್ನು ಅದು ಬಲಿ ತೊಗೊಂಡ್ಬಿಡುತ್ತೆ.